ಶಿವಮೊಗ್ಗದಲ್ಲಿ ರಾಜಕಾರಣಿಗಳೆಲ್ಲ ಬೆಚ್ಚಿ ಬೀಳುವಂತಹ ಒಂದು ಘಟನೆ ನಡೆದಿದೆ. ನ್ಯೂ ಇಯರ್ಗೆ ಬಿಜೆಪಿ ಎಂಎಲ್ಸಿಯ ಹೆಸರಿನಲ್ಲಿ ವಿಷ ಮಿಶ್ರಿತ ಸ್ವೀಟ್ ಬಾಕ್ಸ್ ನ ಹಂಚಿಕೆ ಮಾಡಲಾಗಿದೆ. ಎಂಎಲ್ಸಿ ಆಗಿರುವಂತಹ ಧನಂಜಯ ಸರ್ಜಿ ಅವರ ಹೆಸರಿನಲ್ಲಿ 3 ಲಡ್ಡು ಬಾಕ್ಸ್ ರವಾನೆಯಾಗಿರೋದು. ಆದ್ರೆ ಆ ಲಡ್ಡು ವಿಷಯುಕ್ತವಾದದ್ದು ಅನ್ನೋದು ಗೊತ್ತಾಗಿದೆ. ಯಾರೋ ಕಿಡಿಗೇಡಿಗಳು ಇಂಥದ್ದೊಂದು ಕೃತ್ಯವನ್ನ ಮಾಡಿದ್ದಾರೆ. ಶಿವಮೊಗ್ಗದ 3 ಕಿಡಿಗೇಡಿಗಳು ಕೊರಿಯರ್ನ ರವಾನೆ ಮಾಡಿದ್ದಾರೆ. ಎನ್ಇಎಸ್ ಕಾರ್ಯದರ್ಶಿ ನಾಗರಾಜ್ ಸೇರಿ 3 ಪಾರ್ಸೆಲ್ ಹೋಗಿದೆ ಎಂಎಲ್ಸಿ ಧನಂಜಯ ಸರ್ಜಿ ಅವರ ಹೆಸರಿನಲ್ಲಿ. ಆ ಸ್ವೀಟ್ ಬಾಕ್ಸ್ ನ ಗಮನಿಸ್ತಾ ಇದ್ದೀರಿ. ಆದ್ರೆ ಅದರಲ್ಲಿದ್ದಂತಹ ಲಡ್ಡು ವಿಷಯುಕ್ತವಾದಂತಹ ಲಡ್ಡು ಅಂತ ಹೇಳಿ ಗೊತ್ತಾಗಿದೆ. ಸದ್ಯ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೃತ್ಯ ಎಸಗಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಎಂಎಲ್ಸಿ ಧನಂಜಯ ಸರ್ಜಿ ಕೂಡ ಆಗ್ರಹ ಮಾಡಿದ್ದಾರೆ. ಹೊಸ ವರ್ಷದ ಈ ಸಂದರ್ಭದಲ್ಲಿ ನನ್ನ ಹೆಸರಲ್ಲಿ DTDC ಕೊರಿಯರ್ ಮುಖಾಂತರ NES ಸಂಸ್ಥೆಯ ಸೆಕ್ರೆಟರಿ ಆದಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗೆ ನಾಗರಾಜ್ ಸರ್ ಅವರಿಗೆ ಒಂದು ಮನೆಯಲ್ಲಿ ಸ್ವೀಟ್ ಬಾಕ್ಸ್ ಹೋಗಿದೆ DTDS ಕೊರಿಯರ್. ಅವರು ಅದರಲ್ಲಿ ನನ್ನ ಫೋಟೋ ಇದೆ ಮತ್ತು ನನ್ನ ಕ್ಷೇತ್ರದ ವಿವರಣೆ ಎಲ್ಲ ತಪ್ಪು ಸೆಂಟೆನ್ಸಲ್ಲಿ ಬರೆದಿದ್ದಾರೆ. ಆ ಕನ್ನಡದ ಪದಗಳ ಉಚ್ಚಾರಣೆನೂ ಸರಿ ಇಲ್ಲ. ಅಲ್ಲಿ ಶಾಸಕರು ವಿಧಾನ ಪರಿಷತ್ತು ಅಂತೇಳಿ ಹಾಕಿದ್ದಾರೆ. ಆ ಸ್ವೀಟನ್ನು ಬಾಕ್ಸ್ನ ತೊಗೊಂಡೋಗಿ ಅವ್ರ ಮನೆಯಲ್ಲಿ ಸಂಜೆ ಓಪನ್ ಮಾಡಿ ಅದನ್ನು ಟೇಸ್ಟ್ ಮಾಡಿದಾಗ ಕಹಿ ಇತ್ತು ಅಂಥೇಳಿ ಅವ್ರು ಹಾಗೆ ಇಟ್ಟಿದ್ದಾರೆ. ಯಾಕೋ ಸಮಾಧಾನ ಆಗಿಲ್ಲ ಅವ್ರಿಗೆ. ಕೊನೆಗೆ ನಮ್ಮ MLC ಆದಂಥ ಅರುಣ್ ಸರ್ ಅವ್ರಿಗೆ ಫೋನ್ ಮಾಡಿದ್ರು. ಅವ್ರು ನನಗೆ ಕಾಲ್ ಮಾಡಿದ್ರು. ಇಮಿಡಿಯೇಟಾಗಿ ಕೂಡಲೇ ಅದನ್ನು FIRನ ದಾಖಲು ಮಾಡಿದ್ರು ಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿ. ಅದನ್ನು ಮಾಜರ್ ಮಾಡಿ ಅದನ್ನು ಜಪ್ತಿ ತಗೊಂಡಿದ್ದಾರೆ. ಅದನ್ನು ಟೆಸ್ಟಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.